ದಿನ 3 ಪಿಕ್ಚರ್ ಓಪನಿಂಗ್ ಮುಹೂರ್ತ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ವಿಶ್ ಯು ಆಲ್ ದ ಬೆಸ್ಟ್. ಹಾಗೆ ನಮ್ಮ ಸೀತಾರಾಮರಾಜು ಮೇಯ್ನು ಈ ಪಿಕ್ಚರ್ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ನಾನು ಡೈರೆಕ್ಟರ್ ಕೀರ್ತಿ ಬಗ್ಗೆ ಹೇಳ್ಬೇಕು. ತುಂಬ 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 ಒಂದು ಹಾರ್ಡ್ ವರ್ಕಿಂಗ್ ಹುಡುಗ, ತುಂಬ ಚೆನ್ನಾಗಿ ಕಥೆನ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಆ ಕತೆ ಕೇಳಿ ಇಮ್ಮಿಡಿಯೇಟ್ ಆಗಿ ಎಸ್ ಮಾಡ್ತೀನಪ್ಪ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿ ಅಂತ ಇಮ್ಮಿಡಿಯೇಟ್ ಆಗಿ ಒಪ್ಕೊಂಡೆ. ಆ್ಯಂಡ್ ಈ ಪಿಕ್ಚರಲ್ಲಿ ನಮ್ಮ ಕಾರ್ತಿಕ್, ಮಹೇಶ್ ಆ್ಯಂಡ್ ಪ್ರಿಯಾಂಕಾ ಇಬ್ಬರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ವಿಶಿಂಗ್ ಯು ಆಲ್ ಸಕ್ಸಸ್. ಈ ಪಿಕ್ಚರು ಕೆಲವು ಸೀನ್ಸು ನಮ್ಮ ಡೈರೆಕ್ಟ್ರು ಡೀಟೇಲ್ಡ್ ಆಗಿ ಹೇಳಿದ್ರು. ಒಂದೊಂದು ಡೈಲಾಗ್ ನೋಡಿದ್ರೆ ಹಂಗಿತ್ತು, ಯಾರಪ್ಪ ಇದ್ರೆ ಕ್ರಾಂತಿಯಾಗಿರ್ಬೇಕು, ಬೇರೆ ಯಾರು ಅಂದೆ. ನೋಡಿದ್ರೆ ಈಗ ಕ್ರಾಂತಿ ಇಲ್ಲ ಅಂದರೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಎಲ್ಲ ಹಂಗಾಯಿತು. ಎಲ್ಲ ಪಿಕ್ಚರು ಕ್ರಾಂತಿಯೇ. ಸೊ ವಿಶ್ ಯು ಆಲ್ ದಿ ಬೆಸ್ಟ್ ಕ್ರಾಂತಿ. ಹಾಗೆ ನಮ್ಮ ಕ್ಯಾಮರಾಮನ್ DOP ಅಭಿಲಾಷ್, ಆಲ್ರೆಡಿ 2-3 ಪಿಕ್ಚರ್ ವರ್ಕ್ ಮಾಡಿದ್ದೀನಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಘವೇಂದ್ರ ಅವರು. ಸೊ ವಿಶ್ ಯು ಆಲ್ ಸಕ್ಸಸ್ ಸರ್. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು. ಹನುಮಂತ ಅಂತ ಹೇಳಕ್ಕಾಗಲ್ಲ. ಒಂದು ರಾಜ್ಯವನ್ನು ಹನುಮಂತ ಬೇಕಾಗಿರ್ಬೋದು, ಅಂದ್ರೆ ಏನೋ ಅಂದ್ರೆ ಪರ್ಟಿಕ್ಯುಲರ್ ಸಂಬಂಧಪಟ್ಟಂಗೆ ಏನೋ ಇರುತ್ತೆ. ಇಲ್ಲ ನಾವು ಒಂದು ಅದರಲ್ಲಿ ಚಿಕ್ಕದಾಗಿ ಬರ್ಬಿದ್ವಿ. ಅಂದ್ರೆ ಒಂದು ವಾಗ್ದಾನ, ಇನ್ನೊಂದು ವನವಾಸ, ಮತ್ತೊಂದು ಮಹಾಯುದ್ಧ, ಈ 3 ಸೇರಿದ್ರೆ ಸೀತಾರಾಮರಾಜು ಅಂತ. ಸೊ ಪರ್ಟಿಕ್ಯುಲರ್ ಒಂದೊಂದು ಹೆಸರಿಗೆ, ಒಂದೊಂದು ಕ್ಯಾರೆಕ್ಟರ್ಗೆ ಒಂದೊಂದು ಮೀನಿಂಗ್ ಇದೆ. ಸೊ ಹಂಗಾಗಿರ್ತೀವಿ. ಅಂದ್ರೆ ಇದು ಒಂದು ಜಾನ್ರ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸರ್. ಬಿಕಾಸ್ ತುಂಬಾ ಲೇಯರ್ಸ್ ಇದೆ. ಅಂದ್ರೆ ಈಗ ಲವ್ ಅಂತಾನೆ ಹೇಳಕ್ಕಾಗಲ್ಲ, ಇಮೋಷನ್ ಅಂತ ಹೇಳಕ್ಕಾಗಲ್ಲ, ರಿವೆಂಜ್ ಅಂತ ಹೇಳಕ್ಕಾಗಲ್ಲ, ಥ್ರಿಲ್ಲರ್ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ತುಂಬಾ ಮಿಕ್ಸ್ ಲೇಯರ್ಸ್ ಇದೆ. ಅಂದ್ರೆ ಪರ್ಟಿಕ್ಯುಲರ್ ಇದು ಈ ಜಾನ್ರ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸರ್. ಇದು ಚಿಕ್ಕಮಂಗ್ಳೂರು ಮತ್ತು ಬೆಂಗಳೂರು 2 ನಡೀತೆ ಸರ್. ಜರ್ನಿ ಇಲ್ಲ, ನೀವು ಮಾತಾಡಲ್ಲ. 1 ನಿಮಿಷ ಅಲ್ಲ, ಪ್ರಶ್ನೆ ಕೇಳ್ತಾ ಮಾಡ್ತೀವಿ. ಶೂಟಿಂಗ್ ಮೇ ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಿಮ್ನೆಲ್ಲ ನೋಡ್ತಾರೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಆಫ್ಟರ್ ಲಾಂಗ್ ಟೈಮ್ ನಾನು ಹಂಗೊಂದು ಕಾಲ ಸಿನಿಮಾ ರಿಲೀಸ್ ಟೈಮಲ್ಲಿ ನೋಡಿದ್ದು, ಮತ್ತೆ ನಿಮ್ನೆಲ್ಲ ನೋಡ್ತಾರೆ ತುಂಬಾ ಖುಷಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿರೋದಕ್ಕೆ. ನಾನು ಸಿನಿಮಾ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ ಎರಡು ಮಾತಾಡಿ ಹೇಳ್ತೀನಿ. ನಾನು ಫಸ್ಟ್ ಕಥೆ ಹೇಳಕ್ಕೆ ಅಂತ ಹೋಗ್ತೀನಿ. ಈ ಸಿನಿಮಾ ಸ್ಟಾರ್ಟ್ ಆಗ ಕಾರಣ ನಮ್ಮ ಲೋಕೇಶ್ ಅವರು. ಆ ಲೋಕೇಶ್ ಅಂದ್ಬಿಟ್ಟು ಅವ್ರು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಅವರು ನನಗೆ ಅರುಣ್ ಸರ್ನ ಪರಿಚಯ ಮಾಡಿಸ್ಬಿಟ್ಟು ಒಂದು ಕಥೆ ಇದ್ರೆ ಹೇಳಿ ಅಂತಾರೆ. ಆ ಕಥೆ ಹೇಳಕ್ಕೆ ಹೋಗ್ತೀನಿ. ಯೂಶಲಿ ನಾನು ಕಥೆ ಹೇಳೋದಾಗ ಪ್ರೊಡ್ಯೂಸರ್ ಡಿಸ್ಕಸ್ ಮಾಡ್ತೀನಿ, ಕಥೆ ಹಿಂಗಿದೆ ಅಂತ. ಅವ್ರು ಮನೆ ಕಳಿಸ್ಕೊತಾರೆ. ಮನೆಗೆ ಕಥೆ ಹೇಳ್ತೀನಿ. ಯೂಶಲಿ ಕಥೆಯಲ್ಲಿ ಬರೋದಲ್ಲ ಅಂತ ಅನ್ಕೋತೀನಿ. ಬಟ್ ಮನೆಗೆ ಊಟ ಮಾಡಿಸಿ ಹೊಟ್ಟೆ ತುಂಬ ಆಮೇಲೆ ಕಥೆ ಕೇಳಿ ಖುಷಿಯಾಗಿ ಕಥೆ ಸೂಪರ್ ಅಂತ ಹೇಳಿ ಕಳಿಸ್ತಾರೆ. ಅಂದ್ರೆ ಅವ್ರಿಗೆ ಯಾರಾದ್ರೂ ತುಂಬಾ ಜನ ಪ್ರಶ್ನೆ ಅಂದ್ರೆ 3 ಸಿನಿಮಾ ಅಂತ ಹೇಳ್ತಾ ಇದ್ರಲ್ಲ, ಅವ್ರಿಗೆ ತುಂಬಾ ಜಡ್ಜ್ಮೆಂಟ್ ತುಂಬಾ ಚೆನ್ನಾಗಿದೆ. ಅಂದ್ರೆ 3 ಅಲ್ಲ 6 ಸಿನಿಮಾ ಆದ್ರೂ ಅವ್ರ ಜಡ್ಜ್ಮೆಂಟ್ ಪಕ್ಕ ಪರ್ಫೆಕ್ಟ್ ಜಡ್ಜ್ಮೆಂಟ್ ಮಾಡ್ತಾರೆ. ಬಿಕಾಸ್ ಮೇಡಮ್ಗೆ ಆಕ್ಚುಲಿ ಸಿನಿಮಾ ನಾಲ್ಕು ತುಂಬಾ ಚೆನ್ನಾಗಿದೆ, ಅರುಣ್ ಸರ್ಗೆ ಇನ್ನೂ ತುಂಬಾ ಚೆನ್ನಾಗಿದೆ. ಅವರು ಒಂದು ಪೋಸ್ಟಿಂದ, ಮ್ಯೂಸಿಕ್ ಇಂದ, ಲಿರಿಕ್ ಇಂದ ಅಂದ್ರೆ ಎಲ್ಲ ಬಿಟ್ಟು ಡಿಸ್ಕಸ್ ಮಾಡ್ತಾರೆ ನಮ್ಮ ಜೊತೆ. ಬ್ರೋ ಹಿಂಗೆ ಇದೊಂದು ಲಿರಿಕ್ ಹಿಂಗಿದೆ ಚೆನ್ನಾಗಿರುತ್ತೆ, ಬ್ರೋ ಪೋಸ್ಟ್ ಹಿಂಗಿದ್ರೆ ಚೆನ್ನಾಗಿದೆ. ಅಂದ್ರೆ ಈಗ ಪ್ರೊಡ್ಯೂಸರ್ ಅಂದ ತಕ್ಷಣ ಏನೋ ಸಿನಿಮಾ ಅಂದ್ರೆ ಅವ್ರಿಗೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ. ಅಲ್ಲಿ ಹೋಗ್ತಾರೆ, ಅಲ್ಲಿನ ಮಾಡ್ತಾರೆ, ಏನೋ ಮಾಡಿ ಬ್ರೋ ಅಂದಿದ್ದಾರೆ. ಕುತ್ಕೊಂಡು ಪರ್ಟಿಕ್ಯುಲರ್ ಹಿಂಗ್ ಮಾಡೋಣ ಅಂತ ಹೇಳಿದಿಲ್ಲ. ತುಂಬಾ ಪ್ಯಾಷನೇಟ್ ಕೆಲಸ. ಸೊ ಹಂಗಾಗಿ ನಾನು ಫಸ್ಟ್ ನಮ್ಮ ಲೋಕಿ ನನಗೆ, ಅರುಣ್ ಸರ್ಗೆ, ಭವ್ಯ ಮೇಡಮ್ಗೆ 3 ಜನಕ್ಕೂ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ ನನಗೆ ಅವಕಾಶ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇನ್ನ ನನ್ನ ಹೀರೋ, ಸಿನಿಮಾದ ಹೀರೋ ಕಾರ್ತಿಕ್, ಮಹೇಶ್ ಸರ್ ಬಗ್ಗೆ ಹೇಳಬೇಕು. ಅಂದ್ರೆ ನಾನು ತುಂಬಾ ನೋಡ್ತಾ ಇದ್ದೆ. ಅಂದ್ರೆ ಬಿಗ್ ಬಾಸ್ ಆಚೆ ಬಂದಾಗಿಂದನೂ ಅಂದ್ರೆ ಒಂದಷ್ಟು ಅಲ್ಲಿ ಕ್ಲಿಪ್ಸ್ ನೋಡ್ತಾ ಇದ್ದೆ. ನನಗೆ ಯಾವಾಗ ಅನ್ಸಿತ್ತು ಇವರು ಹೀರೋ ಮೆಟೀರಿಯಲ್ ಒಂದು ಪಿಕ್ಚರ್ ಮಾಡ್ಬೇಕು ಅಂತ ಕಾಲ ಗುರು ಬಂದಿರಲಿಲ್ಲ. ಸೊ ಈ ಕಥೆ ಬರೀತಾ ನಾ ಕ್ಯಾರೆಕ್ಟರ್ ಮೋಲ್ಡ್ ಆಗ್ತಾ ಹೋದ್ರು. ಅಂದ್ರೆ ಕಥೆಯಲ್ಲಿ ರಾಮ ಅಂತ ಏನ್ ಪಾತ್ರ ಇದೆ, ಅಂದ್ರೆ ಕಾರ್ತಿಕ್ ಅನ್ನೋ ಪಾತ್ರ ರಾಮ ಆಯ್ತಾ ಹೋಯ್ತು ಬರೀತಾ. ಸೊ ಅವರು ರಿಯಲ್ ನನ್ನ ಸಿನಿಮಾದಲ್ಲಿ ರಾಮ ಅಂತ ಕಾಣಿಸ್ತಾರೆ. ಅಂದ್ರೆ ಮೈಥಾಲಜಿಕಲ್ ರಾಮ ಅಲ್ಲ, ಪ್ರೆಸೆಂಟ್ ರಾಮ. ಸೊ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್. ಈ ಸಿನಿಮಾ ಕಥೆ ಸಿನಿಮಾ ಮಾಡಕ್ಕೆ ಒಪ್ಕೊಂಡಿದ್ದಕ್ಕೆ. ಇನ್ನ ನಮ್ಮ ಪ್ರಿಯಾಂಕಾ ಮ್ಯಾಮು ಅಂದ್ರೆ ಅವರು ನಾವೊಂದು ಫೋಟೋ ಶೂಟ್ ಮಾಡಿದ್ವಿ, ಒಂದು ಕಾಸ್ಟ್ಯೂಮ್ ಹಾಕ್ಸಿ. ನನಗೆ ಒಂದು ಡೌಟ್ ಇತ್ತು ಹಿಂಗೆ ಅಂತ. ಅಂದ್ರೆ ಭರತನಾಟ್ಯ ಕಾಸ್ಟ್ಯೂಮ್ ಆಕ್ಚುಲಿ ಕ್ಯಾರೆಕ್ಟರ್ ಭರತನಾಟ್ಯ ಇದೆ. ಇದ್ರಲ್ಲಿ ಹೆಂಗ್ ಕಾಣಿಸ್ತದೆ ಅಂತ ಫೋಟೋ ಶೂಟ್ ಮಾಡಿಸಿದಾಗ
ನನಗೆ ನಿಜವಾಗ್ಲೂ ಅಂದ್ರೆ ಒಂದು ಭರತನಾಟ್ಯ ಹಿಂಗೆ ಫೀಲ್ ಮಾಡಿದ್ನೋ ಅದೇ ತರ ಕಾಣಿಸಿದ್ರು. ಸೊ ನನ್ನ ಆ ಸೀತಾ ಕ್ಯಾರೆಕ್ಟರ್ಗೆ ತುಂಬಾ ಸಖತ್ತಾಗಿ ಆಗ್ತಾ ಇತ್ತು. ಥ್ಯಾಂಕ್ ಯು ಮೇಡಮ್. ಸೊ ನಾನು ಈಗ ನನ್ನ ರವಿಶಂಕರ್ ಸರ್ ಬಗ್ಗೆ ಹೇಳ್ಬೇಕು. ನಾನು ಮನೆಗೆ ಹೋಗ್ತೀನಿ, ಕಥೆ ಹೇಳಕ್ಕೆ ರವಿಶಂಕರ್ ಸರ್ ಕರೆಸ್ತಾರೆ ಬಾಕಿ ಅಂತ. ಅಂದ್ರೆ ನನಗೆ ಬೇಸಿಕಲಿ ನಾನು ಆಕ್ಟರ್ ಆಗಬೇಕು ಅಂತ ಬಂದಿದ್ದೆ ಒಂದು ಟೈಮಲ್ಲಿ. ಅವ್ರ ಡೈಲಾಗ್ ನಾವು ಆಡಿಷನ್ ಹೇಳ್ತಿದ್ದೆ, ಇದು ಆರಂಭ ಕೊಟ್ಟೆನೋ ಆ ಥರ ಎಲ್ಲ ಅರುತ್ತಿದ್ದಿಲ್ಲ, ಆ ಥರ ಹೇಳ್ತಿದ್ದೆ. ಮನೆಗೆ ನೋಡಿದ ತಕ್ಷಣ ಖುಷಿ ಆಗ್ಬಿಡ್ದು. ಅಂದ್ರೆ ಪ್ರೀವಿಯಸ್ ಮೀಟ್ ಮಾಡಿದ್ವಿ, ಬಟ್ ತುಂಬಾ ಖುಷಿ ಆಯ್ತು. ನನ್ನ ಕಥೆ ಎಲ್ಲ ಕೊಡ್ತಾ ಇದೀನಲ್ಲ, ಕುಂತ್ಕೊಂಡ್ರು ಹೇಳೋ ಗೆಲ್ತಿ ಕಥೆ ಇದ್ರು. ನಾನು ಕಥೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರನ್ನೇ ನೋಡ್ತಾ ಇದ್ದೆ, ಏನಾದ್ರು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ. ಅವ್ರ ಕತೆ ಕೇಳ್ತಾ ಅವ್ರ ಮುಖದಲ್ಲಿ ಹಂಗೆ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತಿರೋದಾ, ಅವಾಗ ಧೈರ್ಯ ಬಂತು, ಪರವಾಗಿಲ್ಲಪ್ಪ ಕತೆ ಕಂಟಿನ್ಯೂ ಮಾಡ್ಬೋದು ಅಂತ. ಕತೆ ಎಲ್ಲ ಕೇಳಿದಾದ್ಮೇಲೆ ಕೀರ್ತಿ ಈ ಪಾತ್ರ ಬೇರೆಯವ್ರು ಬೇರೆ ಮನೆ ಹತ್ರ ಬಂದು ಕಲ್ಲು ಬಿಡ್ತೀನಿ, ಈ ಪಾತ್ರ ನಾನೇ ಮಾಡ್ಬೇಕಾದ್ರು. ಸರ್ ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಅವರು ಬರೀ ಆರ್ಟಿಸ್ಟ್ ಆಗಲ್ಲ, ನನ್ನ ಜೊತೆ ಒಬ್ಬ ಅಂದ್ರೆ ಕೀರ್ತಿ ನಾವು ಸ್ಕ್ರಿಪ್ಟ್ ಇಬ್ಬರು ಡಿಸ್ಕಸ್ ಮಾಡೋಣ, ನಾನು ಏನೋ ಐಡಿಯಾ ಕೊಡ್ತೀನಿ. ಅಂದ್ರೆ ತುಂಬಾ ಟೀಮ್ ತರ, ಅಂದ್ರೆ ಅಷ್ಟು ದೊಡ್ಡ ಕಲಾವಿದರಾಗಿದ್ದು ಅಷ್ಟೆಲ್ಲ ಇದ್ದು. ಸೊ ಅವರು ಬಿಸಿ ಇರ್ತಾರೆ, ಆಕ್ಚುಲಿ ಹೈದರಾಬಾದ್ ಬೆಂಗಳೂರು ಎಲ್ಲ ಬಿಸಿ ಇರ್ತಾರೆ. ಫೋನ್ ಮಾಡಿದಾಗ ಸರ್ ಹಿಂಗ್ ಮಾಡೋಣ, ಸರ್ ಇಲ್ಲ ಹಿಂಗ್ ಮಾಡೋಣ ಎಲ್ಲದಕ್ಕೂ ಸಜೆಷನ್ ಕೊಡ್ತಾ ಇರ್ತಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರೋದಕ್ಕೆ ನನಗೆ ತುಂಬಾ ಹೆಮ್ಮೆ ಖುಷಿ ಇದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇನ್ನು ನಮ್ಮ ಜಗಪ್ಪವ್ರ ಬಗ್ಗೆ ಜಾಸ್ತಿ ಹೇಳಲ್ಲ, ಬಿಕಾಸ್ ಅಂದ್ರೆ ಅವ್ರ ಬಗ್ಗೆ ಆಲ್ರೆಡಿ ತುಂಬಾ ಜನ ಹೇಳ್ಬಿಟ್ಟು, ಹಂಗಾಗಿ ಅಂದ್ರೆ ರವಿಶಂಕರ್ ಸರ್ ಬಗ್ಗೆ ಹೇಳಿದ್ರು, ಅವ್ರ ಬಗ್ಗೆ ಕೇಳಿದೆ ಅಂತ ಹೇಳ್ಬಿಡಿ. ನೀವು ಜಗಪ್ಪವ್ರು ತುಂಬಾ ಹಾರ್ಡ್ ವರ್ಕರು, ತುಂಬಾ ಒಳ್ಳೆಯವರು. ನಮ್ಮ ಸಿನಿಮಾದಲ್ಲಿ ಜಗಪ್ಪವ್ರು ಇದುವರೆಗೂ ಮಾಡದೇ ಇರೋ ಪಾತ್ರ, ಡಿಫ್ರೆಂಟ್ ಪಾತ್ರ ಮಾಡ್ತಾ ಇದ್ದಾರೆ. ಫೈನಲ್ ನನ್ನ ಟೀಮು, ನನ್ನ ಡೈರೆಕ್ಷನ್ ಟೀಮ್ ಸಂತೋಷ್ ಮುಂದಿನಮನೆಯವರು, ಭಾರ್ಗವ, ಅಯ್ಯಪ್ಪ, ರಾಜು, ನಮ್ಮ ಕ್ರಾಂತಿ, ಅಂದ್ರೆ ಟೋಟಲ್ ನಮ್ಮ ಟೀಮು ತುಂಬಾ ಸ್ಟ್ರಾಂಗೆಸ್ಟ್ ಟೀಮ್. ಟೆಕ್ನಿಕಲಿ ಕೂಡ ಅಷ್ಟೇ, ರೈಟಿಂಗ್ ಅಲ್ಲಿ ಕೂಡ ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ನಮ್ಮ ಎಡಿಟರ್ ಕೃಷ್ಣ ಆಗಿರ್ಬೋದು. ಸೊ ಎಲ್ಲರೂ ಅಂದ್ರೆ ಈಗ ಹೇಳ್ತಾ ಇದ್ರು ಲೀಡರ್ ಅಂತ. ಆಕ್ಚುಲಿ ಲೀಡರ್ ಮಾಡಿರೋದು ಲೀಡರ್ ಹಾಕಿ ಅವ್ರು ನನ್ನ ಹಿಂದೆ ಇರೋದಕ್ಕೆ ನಾವು ಲೀಡರ್ ಅಂತ ಹೇಳ್ತಾ ಇರೋದು. ಸೊ ಎಲ್ಲರೂ ಥ್ಯಾಂಕ್ ಯು. ಕ್ರಾಂತಿ ಹೇಳಿದ್ರೆ ಅವ್ನು ಯೂಶಲಿ ಅವ್ನು ಡೈಲಾಗ್ ಬರ್ಕೊಡ್ತಾನೆ ಹಿಂಗೆ ಅಂತ, ಅಂದ್ರೆ ಬರ್ಬೇಕು ಕೊಟ್ಬಿಟ್ಟು ಆಮೇಲೆ ಕರೆಕ್ಷನ್ ಹಂಗಲ್ಲ. ಇಲ್ಲಿ ನಮ್ಮ ಸೈಡ್ ಬಂದು ಇಲ್ಲಣ್ಣ ಕುತ್ಕೊಂಡು ನಾವೇ ವರ್ಕ್ ಮಾಡೋಣ, ಪ್ರತಿದಿನ ಕುತ್ಕೊಂಡು ಇದು ಒಂದೊಂದು ಪದದ ಮೇಲೆ ವರ್ಕ್ ಮಾಡ್ತಾನೆ, ಚಿಕ್ಕ ಪದದ ಮೇಲೆ ವರ್ಕ್ ಮಾಡ್ತಾನೆ. ಸೊ ಹಂಗಾಗಿ ನನ್ನೆಲ್ಲ ಟೀಮ್ಗೆ ಎಲ್ಲ ತಂದೆ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆರ್ಟಿಸ್ಟ್ಗಳು, ಆಮೇಲೆ ನಮ್ಮ ಮರ್ಕೂಡೆ ನಮ್ಮ ಡಿ.ಪಿ. ಅಭಿ ಸರ್ ಆಕ್ಚುಲಿ ತುಂಬಾ ಪ್ಯಾಷನ್ ಮಾತ್ರ ಹೇಳಿದ್ರು. ಅದೇ ಇನ್ನೂ 2 ಸಿನಿಮಾ ಹೇಳಿಲ್ಲ ಸರ್. ಅದೇ ನೀವು ಒಂದ್ಸತಿ ಹೇಳ್ಬಿಟ್ರೆ ಅದರಲ್ಲೂ ಹಿಂಗೆ ಕೂತಿದ್ದು ಹೋಗ್ಬಿಡ್ತೀವಿ. ಎಲ್ಲ ಗೊತ್ತಿರೋದೇ ಸರ್, ನಾಣಿ ಸರ್ ಆಮೇಲೆ ಪೃಥ್ವಿ ಅಂಬರ್ ಸರ್ ಎಲ್ಲ ನೋಡಿ ಹೇಳ್ತಾ ಬರ್ತಾರೆ, ಎಲ್ಲ ಗೊತ್ತಿರೋರೆ. ಅದರಲ್ಲೂ ಒಂದೊಂದು ಆರ್ಟಿಸ್ಟ್ರು 3 ದಿನ ಕ್ಯಾರೆಕ್ಟರ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ಸರ್, ಕಿವಿಗೆ ಹಾಕೊಂಡಿರಿ ಅದನ್ನ. ಇನ್ನು ನಮ್ಮ ಕೀರ್ತಿ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅಂದೊಂದಿತ್ತು ಕಾಲ ಸಿನಿಮಾದಿಂದ ಅವರು ನನಗೆ ಒಂದು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಕೊಟ್ಟು ಬಂದಿದ್ದಾರೆ. ಯಾಕಪ್ಪ ನನ್ನ ಮಾತು ಅಷ್ಟು ಒಳ್ಳೆ ಬಂದ್ಬಿಡ್ತಾರೆ ಇರಲಿ. ಅಂದೊಂದಿತ್ತು ಕಾಲ ಸಿನಿಮಾದಿಂದ ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನಮ್ಮ ರೈಟ್ರು ಸರ್ ಅಂತೂ ಎಲ್ಲ ಸಿನಿಮಾಗೂ ಬರೀತಾನೆ ಇರ್ತಾರೆ. ಅವ್ರದ್ದೇನು ತಲೆನ ಈರುಳ್ಳಿನ ಒಂದು ಗೊತ್ತಿಲ್ಲ, ಸಿಪ್ಪೆ ಸುಲ್ಕಷ್ಟು ಸಿಪ್ಪೆ ಬಂದಂಗೆ ಡೈಲಾಗ್ಗಳು ಬರೀತಾನೆ ಇರ್ತಾರೆ. ಇನ್ನು ಸರ್ ಜೊತೆ ಎಲ್ಲ ಆ್ಯಕ್ಟ್ ಮಾಡೋ ಭಾಗ್ಯ ಟಿವಿಲಿ ನೋಡ್ತಾ ಇದ್ದಿತ್ತು ಸರ್ನ. ಇವತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋ ಒಂದು ಸಣ್ಣ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು. ಅದನ್ನ ಪ್ರೊಡ್ಯೂಸರ್ ಸರ್ಗೆ ಮತ್ತು ನಮ್ಮ ಕೀರ್ತಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೊಂದು ಭಾಳ ಖುಷಿ ಅಂತಂದರೆ ನಮ್ಮ ರಶ್ಮಿ ಅವ್ರನ್ನ ಸುಮಾರು ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ರಶ್ಮಿ ಸರ್, ಥ್ಯಾಂಕ್ ಯು ಸೊ ಮಚ್. ಅವ್ರ ನಂಬರ್ ನೀವೇ. ಥ್ಯಾಂಕ್ ಯು ಜಗಪ್ಪ, ಆಲ್ ದಿ ಬೆಸ್ಟ್. ಎಲ್ಲರ ಬಾಯಲ್ಲೂ ನಿಂದೆ ಮಾತು ಸರ್. ಕ್ರಾಂತಿ ಸರ್, ಓವರ್ ಟು ಯು. ಡೈಲಾಗ್ ರೈಟರ್ ಕ್ರಾಂತಿ ಸರ್. ನೋಡಿದ್ರಂತೂ ತುಂಬಾ ಮಜಾ ಮಾಡ್ತಾರೆ. ಅಂಡ್ ಪ್ರಿಯಾಂಕಾ ಅವರು ಫಸ್ಟ್ ಟೈಮ್ ಅವ್ರ ಜೊತೆ ಆಕ್ಟ್ ಮಾಡ್ತಿರೋದು. ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್ ಯು ಕಾರ್ತಿಕ್. ಥ್ಯಾಂಕ್ ಯು ಮೇಡಮ್. ಅಂಡ್ ನಾಯಕ ನಟಿ ಪ್ರಿಯಾಂಕಾ, ನೀವು ಮಾತಾಡೋದು. ಎಲ್ರಿಗೂ ನಮಸ್ಕಾರ. ಇವತ್ತು ನೀವೆಲ್ಲರೂ ನಮ್ಮ ಟೈಟಲ್ ಲಾಂಚ್ ಬಂದಿರೋದಕ್ಕೆ ಧನ್ಯವಾದಗಳು. SRR ಸಾರಿ, ಒಂದು ಆ್ಯಕ್ಚುಲಿ ಫಸ್ಟು ಸಾರಿ ನಿಮಗೂ ಸಾರಿ, ಭಾಳ ಮುಖ್ಯವಾದ ಹೆಸರು ಅದು ಹಿಂಗೆ ನಾನು ಹಂಗೆ ಮಿಸ್ ಮಾಡ್ಕೊಂಡು ನಾನು ಸರ್ ನಿಜವಾಗ್ಲೂ ನಿಮ್ಮ ಫಸ್ಟ್ ಫಿಲ್ಮ್ ನೀವು ಆ್ಯಕ್ಟ್ ಮಾಡಿ ಐ ಆಮ್ ವೆರಿ ಮಚ್ ಬಿಗ್ ಫ್ಯಾನ್ ಆಫ್ ಯುವರ್ಸ್. ಯಾಕಂತಂದರೆ ನಿಮ್ಮ ಒಂದು ಜರ್ನಿ ಸರ್, ನೀವು ಡಬ್ಬಿಂಗ್ ಆರ್ಟಿಸ್ಟಿಂದ ಹಿಡಿದು ಆ್ಯಕ್ಟರ್ ಆಗೋದಕ್ಕೆ ನಿಮ್ಮೊಂದು ಜರ್ನಿ ಇದೆಯಲ್ಲ,
ಅದು ನಾನು ತುಂಬಾನೇ ಫಾಲೋ ಮಾಡಿದ್ದೀನಿ, ತುಂಬಾ ತಿಳ್ಕೊಂಡಿದ್ದೀನಿ ನಿಮ್ಮ ಬಗ್ಗೆ. ನಿಮ್ಮ ವಾಯ್ಸ್ಗೆ ನಾನು ಬಿಗ್ ಫ್ಯಾನ್. ಆ್ಯಂಡ್ ಸೀರಿಯಸ್ಲಿ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರೋದು ಇಟ್ಸ್ ಬಿಗ್ ಹಾನರ್ ನಮಗೆ. ನೀವು ಅರುಂಧತಿಯಿಂದ ನಿಮ್ಮ ಅದರಿಂದ ಹಿಡಿದು ನಮ್ಮ ಕೆಂಪೇಗೌಡ ಸಿನಿಮಾದಲ್ಲಿ ತುಂಬ ಡೈಲಾಗ್ಗಳನ್ನ ಗಟ್ಕೊಂಡು ಅದೆಲ್ಲ ಎಷ್ಟೊಂದು ಕಡೆ ಹೇಳಿದ್ದೀವಿ. ಥ್ಯಾಂಕ್ ಯು ಸೋ ಮಚ್, ಅಷ್ಟು ಒಳ್ಳೆ ಪಾತ್ರಗಳನ್ನ ಕೊಟ್ಟಿರೋದಕ್ಕೆ. ಮತ್ತೆ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರೋದು ನಂಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದಷ್ಟೇ ಅಲ್ಲದೆ ರವಿಶಂಕರ್ ಸರ್ ಜೊತೆ ನಾನು ಇನ್ನೊಂದು ಸಿನಿಮಾ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಮತ್ತೆ ಇವತ್ತು ನೀವೆಲ್ಲರೂ ಇಲ್ಲಿಗೆ ಬಂದಿರೋದು ನಂಗೆ ತುಂಬ ಖುಷಿ ಆಗ್ತದೆ. SR ಸೀತಾರಾಮ್ ರಾಜು, ಇಟ್ಸ್ ಬ್ಯೂಟಿಫುಲ್ ಎಮೋಷನಲ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಫಸ್ಟ್ಲಿ ಮೈ ಹಾರ್ಟ್ಫುಲ್ ವಿಶಸ್ ಆ್ಯಂಡ್ ಸ್ಟ್ರೆಂತ್ ಟು ಅವರ್ ಪ್ರೊಡ್ಯೂಸರ್. ಥ್ಯಾಂಕ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ನನಗೆ ಈ ಸಿನಿಮಾ ಇಷ್ಟ ಆಗೋದಕ್ಕೆ ಸಾಕಷ್ಟು ರೀಸನ್ಸ್ ಇದೆ. ಅದರಲ್ಲಿ ಮೊದಲನೇದೇನು ಅಂತ ಹೇಳಿದ್ರೆ, ನನಗೆ ಸರ್ ಬರೆದಿರೋ ಸ್ಕ್ರೀನ್ ಪ್ಲೇ ಆ್ಯಂಡ್ ಕ್ರಾಂತಿ ಸರ್ ಅವರ ಡೈಲಾಗ್ ರೈಟಿಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಅದ್ರ ಜೊತೆ ನಾನು ಫಸ್ಟ್ ಟೈಮ್ ಆಫೀಸಿಗೆ ಹೋದಾಗ ಸರ್ ನನಗೆ ಎಕ್ಸ್ಪ್ಲೈನ್ ಮಾಡಿದ ರೀತಿ, ಅಂದರೆ ನರೇಟ್ ಮಾಡಿದ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಯೂಶ್ವಲಿ ನಾನು ಆ ಥರ ನೋಡಿಲ್ಲ. ವಿತ್ ಆ್ಯಕ್ಷನ್, ವಿತ್ ಎಮೋಷನ್ ಎಲ್ಲ ಫುಲ್ ಪವರ್ ಪ್ಯಾಕ್ಡ್ ಆಗಿ ಹೇಳಿದಾಗ ಯು ಫೀಲ್ ಲೈಕ್ ಯು ಆಲ್ರೆಡಿ ಲಿವಿಂಗ್ ಇನ್ ದ ಕ್ಯಾರೆಕ್ಟರ್ ಅನ್ನೋ ಒಂದು ಫೀಲಿಂಗ್ ನನಗೆ ಬಂತು. ಆ್ಯಂಡ್ ಸರ್ ತುಂಬ ಹಾನೆಸ್ಟ್ ಆಗಿದ್ದಾರೆ ಆ್ಯಂಡ್ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕ್ಲಾರಿಟಿ ಕೂಡ ಇದೆ. ಈಸ್ ವೆರಿ ಪರ್ಟಿಕ್ಯುಲರ್ ಎಟ್ ವಾಟ್ ಹಿ ಡಸ್. ಸೊ ಅದು ನನಗೆ ತುಂಬಾ ಇಷ್ಟ ಆಗಿತ್ತು. ಬಿಕಾಸ್ ಆ್ಯಸ್ ಅನ್ ಆ್ಯಕ್ಟರ್ ಇವಾಗ ನಾನು ಹೊಸದಾಗಿ ಬಂದಿದ್ದೀನಿ ಅಂತ ಹೇಳಿದ್ರೆ ನನಗೆ ಗೈಡೆನ್ಸ್ ಚೆನ್ನಾಗಿರ್ಬೇಕು. ಆ್ಯಂಡ್ ಐಮ್ ಶ್ಯೂರ್ ಸರ್ ಕೈ ಕೆಳಗೆ ನಾನು ತುಂಬಾ ಕಲಿಯೋದಿದೆ. ಆ್ಯಂಡ್ ಈ ಪಾತ್ರದಲ್ಲಿ ಸಾಕಷ್ಟು ಲೇಯರ್ಸ್ ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನಗೆ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಆಪರ್ಚುನಿಟಿ. ಇಂಥ ಒಳ್ಳೆ ಟೀಮ್ ಇದ್ದಾರೆ, ಇವರೆಲ್ಲ ಹೊಸ ಆರ್ಟಿಸ್ಟ್. ನಾನು ಇವ್ರ ಜೊತೆ ಎಲ್ಲ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ವಿಶ್ ದಮ್ ಆಲ್ ದ ಬೆಸ್ಟ್. ಆ್ಯಂಡ್ ಕಾರ್ತಿಕ್ ಸರ್ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಈಸ್ ಅನ್ ಅಮೇಝಿಂಗ್ ಆ್ಯಕ್ಟರ್. ಐ ಆಮ್ ವೆರಿ ಹ್ಯಾಪಿ ಟು ಕೀಪ್ ಕೊಲಾಬ್ರೇಟಿಂಗ್ ವಿತ್ ಯು ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಗೂ ಆಲ್ ದಿ ಬೆಸ್ಟ್ ಪ್ರಿಯಾಂಕಾ. ಜಗಪ್ಪ, ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಬರ್ಡೇ ಮಕ್ಕಳಮ್ಮ ಆಶೀರ್ವಾದ ಎಲ್ಲರಿಗೂ ಇರಲಿ. ಮತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ. ಮತ್ತು ಈ ಮ್ಯಾಟ್ರಿಕ್ಸ್ ಮೂವಿ ಮೇಕರ್ಸ್ ನಿರ್ಮಾಪಕರು ನಮ್ಮ ಅನಿಲ್ ಕುಮಾರ್ ಸರ್ ಮತ್ತು ಮೇಡಮ್ ತುಂಬ ಒಳ್ಳೆಯದಾಗಬೇಕು. ಯಾಕಂತಂದರೆ ಒಂದು ಸಿನಿಮಾ ಮಾಡೋದೇ ಹಿಂದೆ ಮುಂದೆ ನೋಡೋಂಥ ಕಾಲ. ಹಾಗಿರುವಾಗ ರವಿಶಂಕರ್ ಸರ್ ಹೇಳಿದಂಗೆ 3 ಸಿನಿಮಾ ಒಂದೇ ದಿನ ಮುಹೂರ್ತ ಮಾಡಿ, ಒಂದೇ ದಿನ ಕಾರ್ಯಕ್ರಮ ಮಾಡಿ 3 ಸಿನಿಮಾ ಲಾಂಚ್ ಮಾಡೋದು ಸಣ್ಣ ವಿಷಯ ಅಲ್ವೇ ಅಲ್ಲ. ವಿಶ್ ಆಲ್ ದಿ ಬೆಸ್ಟ್. ನಾನು ಇನ್ನೊಂದು ಸಿನಿಮಾದ ಸುಮ್ಮನೆ ಹಾಗೆ ಒಂದನ್ನು ಕೇಳಿದ್ದೀನಿ, ದರ್ಶನ ಮತ್ತು ಪ್ರೊಡಕ್ಷನ್ ನಂಬರ್ 3. ಆ್ಯಕ್ಚುಲಿ ಅದು ಇವತ್ತು ನಮಗೆ ಸರ್ಪ್ರೈಸ್. ನಾನು 2 ಅಂತ ಅಂದ್ಕೊಂಡಿದ್ದೆ, ಇಲ್ಲಿ ಬಂದ್ಮೇಲೆ ಸರ್ಪ್ರೈಸ್ ಅದು 3ನೇ ಸಿನಿಮಾ ಅನೌನ್ಸ್ ಮಾಡ್ತಿದ್ದಾರೆ ಅಂತ. ಸೊ ಆಲ್ ದಿ ಬೆಸ್ಟ್ ಸರ್. ನಿರ್ಮಾಪಕರು ತುಂಬ ಒಳ್ಳೇದಾಗಬೇಕು. ಯಾಕಂತಂದರೆ ನಮ್ಮನ್ನು ನಂಬಿ ಹಣ ಹೂಡ್ತಾ ಇದ್ದಾರೆ ಒಂದು ಸಿನಿಮಾಗೆ ಅಂತ. ನಾನು ಕೀರ್ತಿ ಸರ್ ಖಂಡಿತವಾಗ್ಲೂ 100%ಗಿಂತ ಜಾಸ್ತಿನೇ ಎಫರ್ಟ್ ಹಾಕಿ ಅದಕ್ಕೆ ನಾವು ನ್ಯಾಯ ಒದಗಿಸ್ತೀವಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಮತ್ತು ಕೀರ್ತಿ ಸರ್, ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಕತೆ ಕೇಳಕ್ಕೆ ಹೋದಾಗ ತುಂಬಾ ಇಂಪ್ರೆಸ್ ಆಗಿದ್ದ ಕತೆ ಇದು ನನಗೆ. ಯೂಶಲಿ 1-2 ದಿನ ನಾನು ಸಮಯ ತಗೋತೀನಿ ಏನೇ ಹೌದು ಇಲ್ಲ ಅಂತ ಹೇಳೋದಕ್ಕೆ. ಬಟ್ ವಿತಿನ್ ಅ ಡೇ ನನಗೆ ತುಂಬ ಕಾಡ್ದಂಥ ಕತೆ ಇದು. ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಒಂದು ಬ್ಯೂಟಿಫುಲ್ ಜರ್ನಿ ಇದೆ. ಆ್ಯಂಡ್ ವೆರಿ ಮ್ಯೂಸಿಕಲ್. ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೀರ್ತಿ ಸರ್ ಮ್ಯೂಸಿಕ್ ಮೇಲೆ ತುಂಬ ಒತ್ತು ಕೊಡ್ತಾರೆ. ಅದಕ್ಕೆ ತಕ್ಕ ಹಾಗೆ ಅವರ ಸೇಮ್ ಕಾಂಬಿನೇಷನ್ ಇರುವಂಥ ರಾಘವೇಂದ್ರ ಸರ್ ಕೂಡ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಒಂದಷ್ಟು ಏನೋ ಸ್ಕ್ರ್ಯಾಚ್ ಸಾಂಗ್ಸ್ ಕೇಳಿದೆ ನಾನು, ಅದಕ್ಕೆ ತುಂಬಾ ಚೆನ್ನಾಗಿ ಲಿರಿಕ್ಸ್ ಬರ್ತಿದ್ದಾರೆ. ನನ್ನ ಮೊದಲನೇ ಸಿನಿಮಾದಿಂದ DOP ಆಗಿರುವಂತಹ ಅಭಿಲಾಷ್ ಕಳತಿ ಈ ಸಿನಿಮಾಗೆ ಮತ್ತೆ ಒಟ್ಟಿಗೆ ಕೆಲಸ ಮಾಡ್ತಾರೆ. ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಕ್ರಾಂತಿ ಕುಮಾರ್ ಅವರು
ರವಿಶಂಕರ್ ಸರ್ ಹೇಳಿದಂಗೆ ತುಂಬಾ ಸಿನಿಮಾಗಳಿಂದ ಒಟ್ಟಿಗೆ ತುಂಬಾ ಸಿನಿಮಾಗಳದ್ದು ಡೈಲಾಗ್ ರೈಟ್ ಅವರು. ನಾನು ಡೈಲಾಗ್ಸ್ ಕೂಡ ತುಂಬಾ ಕೇಳಿ ಅಂದ್ರೆ ಫೈನಲೈಸ್ ಒಂದು ಅರ್ಧ ಆಗಿದೆ. ಅದಷ್ಟು ಕೇಳಿದಷ್ಟು ತುಂಬಾನೇ ಇಂಪ್ರೆಸ್ ಆಯಿತು. ಒಂದಷ್ಟು ಕಡೆ ಖಂಡಿತವಾಗ್ಲೂ ನೋಡೋರಿಗೆ ಕಣ್ಣೀರು ಬರುವಂತಹ ಸನ್ನಿವೇಶಗಳು ತುಂಬಾ ಇದೆ. ಅಂಡ್ ಜಗಪ್ಪ ನಂದು ಕಾಂಬಿನೇಷನ್ ತುಂಬ ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋದಿತ್ತು. ಕೆಲವು ವರ್ಷಗಳಿಂದ ತುಂಬ ಕಥೆಗಳನ್ನ ಕೂಡ ಕೇಳಿದ್ದೀವಿ. ಅದರಲ್ಲಿ ಒಂದು 2-3 ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು. ತುಂಬ ಕಂಟೆಂಟ್ ಇರೋಂಥ ಮೂವಿ ಇದು. ಹಾಗಾಗಿ ನಾವು ಎಲ್ಲ ಒಟ್ಟಿಗೆ ಪ್ಲ್ಯಾನ್ ಮಾಡಿ ಶುರು ಮಾಡಿದ್ದೀವಿ. ಮುಂದೆ ಏನಿದ್ರು ಸಿನಿಮಾ ಬಗ್ಗೆ ಎಲ್ಲ ನಮ್ಮ ಡೈರೆಕ್ಟ್ರುಗಳು ಮಾತಾಡ್ತಾರೆ. ಫಸ್ಟ್ ಲೇಡಿ ಲಕ್ಷ್ಮಿ ಸರ್, ಭವ್ಯ ಮೇಡಮ್ ನ ಮಾತಾಡಿಸ್ಬೇಕು ನಾವು. ಎಸ್ ಮ್ಯಾಮ್, ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ಹೇಳಿ. ನಮಸ್ತೆ ಎಲ್ರಿಗೂ. ತುಂಬ ದಿನಗಳ ಕನಸು ಆ್ಯಕ್ಚುಲಿ ಮೂವಿ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು. 1 ಇಯರಿಂದ ಸುಮಾರು ಸ್ಟೋರೀಸ್ಗಳನ್ನ ಕೇಳಿದ್ವಿ. ಈಗ ಒಟ್ಟಿಗೆ 3 ಸ್ಟೋರಿನೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಏನಿಲ್ಲ, ಒಂದೇ ಮಾತು, ಸಿನಿಮಾ ಒಳ್ಳೇದಾಗಲಿ, ಸಿನಿಮಾಯಿಂದ ಎಲ್ರಿಗೂ ಒಳ್ಳೇದಾಗಲಿ. ನಿಮಗೂ ಒಳ್ಳೇದಾಗಲಿ ಮ್ಯಾಮ್. ಆಲ್ ದಿ ಬೆಸ್ಟ್. ಅಂಡ್ ನಾಯಕ ನಟರು ನಮ್ಮೆಲ್ಲರ ಪ್ರೀತಿಯ ಕಾರ್ತಿಕ್ ಮಹೇಶ್.